ಕೇಳ್ಕೊತೀನಿ. ಅನ್ಫಾರ್ಚುನೇಟ್ಲಿ ಒಂದು ವಿಷಯ ಕೇಳಿದೆ ನಿಮ್ಮಿಂದ, ಏನೋ ಡೆಲ್ಲಿಲೇನೋ ಏನೋ ಕಾರ್ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ. ವೆರಿ ಅನ್ಫಾರ್ಚುನೇಟ್ ಅದು ನಿಜವಾಗ್ಲೂ. ಯಾಕಂದರೆ ನಾವು ಭಾಳ ವರ್ಷಗಳಿಂದ ಅದನ್ನು ಕೇಳಿರಲಿಲ್ಲ. ಎಲ್ಲ ಸಾಲ್ವ್ ಆಗಿದೆ, ಎಲ್ಲ ಚೆನ್ನಾಗಿ ಆಗ್ತಾಯಿದೆ ಅನ್ನೋ ಒಂದು ಇದರಲ್ಲಿದ್ದಾಗ ಇದೊಂದು ವೆರಿ ಮತ್ತೆ ಆಗಬಾರ್ದಾಗಿತ್ತು. ಎಲ್ಲ ಯಾರ್ಯಾರು ಇದಾಗಿದ್ರು ಅವ್ರಿಗೆಲ್ಲರೂ ಅವರ ಏನೋ ಭಗವಂತನೇ ಕೇಳ್ಕೊಬೇಕಿದ್ರು, ಆಗದಿರೋ ಥರ ಮಾಡಪ್ಪ ಅಂತ ಕೇಳಬೇಕಷ್ಟು. ಎಷ್ಟು 9 ಜನ ಶಂಕೆ ಇರೋದಂದರೆ ಇವತ್ತು ಜಮ್ಮುನಲ್ಲಿ ಒಂದಷ್ಟು ಜನ ಸ್ಫೋಟಗಳನ್ನ ವಶಪಡಿಸ್ಕೊಂಡು ಸರ್ 2800 kg ಒಂದು ಸ್ಫೋಟನ, ಅದರ ಪ್ರತೀಕಾರವಾಗಿ ಶಂಕೆ ಇರೋದು ಟೆರರಿಸ್ಟ್ ಕಡೆ ಮಾಡಿದ್ದಾರೆ ಅಂತ. ಇಲ್ಲ, ಇದು ಮಾಡೋದೇ ಟೆರರಿಸ್ಟ್ಗಳೇ ತಾನೆ. ಇದನ್ನು ಯಾರು ಮಾಡ್ತಾರೆ? ಇನ್ನು ಮೊಬೈಲ್ ಕೊಟ್ಟರೆ ಮಾಡೇ ಮಾಡ್ತಾರೆ ಸರ್. ಅರ್ಥ ಆಗಲಿಲ್ಲ. ಮೊಬೈಲ್ ಕೊಟ್ಟರೆ ಉಗ್ರಗಾಮಿಗಳಿಗೆ ಮುಂದೆ ಕೇಳ್ಕೊತೀನಿ. ಅನ್ಫಾರ್ಚುನೇಟ್ಲಿ ಒಂದು ವಿಷಯ ಕೇಳಿದೆ ನಿಮ್ಮಿಂದ, ಏನೋ ಡೆಲ್ಲಿಲೇನೋ ಕಾರ್ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ. ವೆರಿ ಅನ್ಫಾರ್ಚುನೇಟ್ ಅದು ನಿಜವಾಗ್ಲೂ. ಯಾಕಂದರೆ ನಾವು ಭಾಳ ವರ್ಷಗಳಿಂದ ಅದನ್ನು ಕೇಳಿರಲಿಲ್ಲ. ಎಲ್ಲ ಸಾಲ್ವ್ ಆಗಿದೆ, ಎಲ್ಲ ಚೆನ್ನಾಗಿ ಆಗ್ತಾಯಿದೆ ಅನ್ನೋ ಒಂದು ಇದರಲ್ಲಿದ್ದಾಗ ಇದೊಂದು ವೆರಿ ಮತ್ತೆ ಆಗಬಾರ್ದಾಗಿತ್ತು. ಎಲ್ಲ ಯಾರ್ಯಾರು ಇದಾಗಿದ್ರು ಅವ್ರಿಗೆಲ್ಲರೂ ಅವರ ಏನೋ ಭಗವಂತನೇ ಕೇಳ್ಕೊಬೇಕಿದ್ರು, ಆಗದಿರೋ ಥರ ಮಾಡಪ್ಪ ಅಂತ ಕೇಳಬೇಕಷ್ಟು. ಎಷ್ಟು 9 ಜನ ಶಂಕೆ ಇರೋದಂದರೆ ಇವತ್ತು ಜಮ್ಮುನಲ್ಲಿ ಒಂದಷ್ಟು ಜನ ಸ್ಫೋಟಗಳನ್ನ ವಶಪಡಿಸ್ಕೊಂಡು ಸರ್ 2800 kg ಒಂದು ಸ್ಫೋಟನ, ಅದರ ಪ್ರತೀಕಾರವಾಗಿ ಶಂಕೆ ಇರೋದು ಟೆರರಿಸ್ಟ್ ಕಡೆ ಮಾಡಿದ್ದಾರೆ ಅಂತ. ಇಲ್ಲ, ಇದು ಮಾಡೋದೇ ಟೆರರಿಸ್ಟ್ಗಳೇ ತಾನೆ. ಇದನ್ನು ಯಾರು ಮಾಡ್ತಾರೆ? ಇನ್ನು ಜೈಲಲ್ಲಿರೋರಿಗೆ ಮೊಬೈಲ್ ಕೊಟ್ಟರೆ ಮಾಡೇ ಮಾಡ್ತಾರೆ ಸರ್. ಅರ್ಥ ಆಗಲಿಲ್ಲ. ಮೊಬೈಲ್ ಕೊಟ್ಟರೆ ಉಗ್ರಗಾಮಿಗಳಿಗೆ ಮಾಡೇ ಮಾಡ್ತಾರೆ. ಮುಂದೆ